ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಈ ಪ್ರಪಂಚದಲ್ಲಿ 4ನೇ ತಾರೀಕು ಮತ್ತು 8ನೇ ತಾರೀಕಲ್ಲಿ ಹುಟ್ಟಿರೋದೇ ಜಾಸ್ತಿ ಇರೋದು ಅಂತ ಒಂದು ಸರ್ವೆ ಇದೆ. ಅಂದರೆ 4, 13, 22 ಇಲ್ಲ 8, 17, 26 ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡಿಸಿದ್ರೆ 4 ಬರೋದು, ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡಿಸಿದ್ರೆ 8 ಬರೋದು. ಇವರೇ ಈ ವರ್ಲ್ಡಲ್ಲಿ ಜಾಸ್ತಿ ಇರೋದು. ಅಂದರೆ ಇನ್ ದ ಪರ್ಸೆಂಟೇಜ್ ಆಫ್ ನಂಬರ್ಸ್ ಅಂತ ತೊಗೊಂಡಾಗ ಯಾವ ನಂಬರಲ್ಲಿ ಜಾಸ್ತಿ ಹುಟ್ಟಿರೋದು ಅನ್ನೋದೊಂದು ಕಾನ್ಸೆಪ್ಟಲ್ಲಿ. ಸೊ ವಿಚ್ ಮೀನ್ಸ್ ಇವಾಗ ನೋಡಿ, ವರ್ಲ್ಡಲ್ಲಿ 90% ಪೀಪಲ್ ವರ್ಕಿಂಗ್ ಕ್ಲಾಸು, 10% ಬಿಸ್ನೆಸ್ ಕ್ಲಾಸು. ಲಾಜಿಕಲಿ ಅಲ್ವಾ? ಸೊ ಹಂಗಂದ್ರೆ ಈ 90%ಅಲ್ಲಿ 4 and 8 ಜಾಸ್ತಿ ಇದ್ದಾರೆ ಅಂದರೆ 4 and 8 ವರ್ಕಿಂಗ್ ಕ್ಲಾಸಲ್ಲಿ ಇರ್ತಾರೆ ಅಂತ. ಜಾಸ್ತಿ ಎಲ್ಲರಲ್ಲ, ಜಾಸ್ತಿ ಇರ್ತಾರೆ ಅಂತ ಅರ್ಥ. ಸೊ ನೀವೇನು ಚೇಂಜಸ್ ಮಾಡ್ಕೊಬೇಕು ಆಯ್ತಾ? ನೋಡಿ, ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನಿಮಗೆ. ಈ 4 ಅಂದರೆ ನಾವು ಯುರೇನಸ್ ಆರ್ ರಾಹು ಅಂತ ಹೇಳ್ತೀವಿ. ಸೊ ಈ 4 ನಂಬರ್ ಆಗಲಿ, ಇವಾಗ ಇವನ್ ಜ್ಯೋತಿಷ್ಯದಲ್ಲಿ ರಾಹು ಅಂತಾಗಲಿ, ನಿಮ್ಮನ್ನ ಎತ್ತಿದ್ರೆ ಮೇಲೆ ಹಂಗೆ ಎತ್ಬಿಡುತ್ತೆ ಅಂತ ನಾವು ಕಾನ್ಸೆಪ್ಟ್ ಹೇಳ್ತೀವಿ. ಅದೇ ಥರ ಶನಿ ಮಹಾತ್ಮ ಕೊಟ್ಟರೆ ಅಂದರೆ ಅವ್ರು ಹೆಂಗೆ ಕೊಡ್ತಾರೆ ಅಂತಂತಂದರೆ ನಿಮಗೆ ತಡ್ಕೊಳಕ್ಕಾಗಲ್ಲ. ಅಂದರೆ ಅಷ್ಟು ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟು. ಅಂದರೆ ಪಾಸಿಟಿವ್ ಆಗಿ ದುಡ್ಡು ಅಷ್ಟು ಕೊಡ್ತಾರೆ ಅಂದರೆ ಬೇರೆನಲ್ಲ, ಪಾಸಿಟಿವ್ ಆಗಿ ಅಂದರೆ ದುಡ್ಡು ಕೊಡ್ತಾರೆ, ಇಲ್ಲ ನೇಮ್ ಫೇಮ್ ಕೊಡ್ತಾರೆ ಅನ್ನೋದು. ಸೊ ವಿಚ್ ಮೀನ್ಸ್ ನಿಮ್ಮ ಲೈಫಲ್ಲಿ ಒಂದು ಇನಿಷಿಯೇಟಿವ್ ತೊಗೊಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಯಾವಾಗಲೂ. ಇಲ್ಲ ನೀವು ಲೆಬೋರಿಯಸ್ ಆಗಿ ಮೆಕ್ಯಾನಿಕಲ್ ಆಗಿ ನೀವು ಹಂಗೆ ಇದ್ಬಿಡ್ತೀನಿ, ನಾನು ಡೈಲಿ ಇಲ್ಲಿ ಕೆಲಸಕ್ಕೆ ಹೋಗ್ತೀನಿ, ಇಲ್ಲಿ ಕೆಲಸದಿಂದ ಬರ್ತೀನಿ. ನೀವು ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀನಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀರಾ, ಏನಾದರೂ ಅಡಿಷ್ನಲ್ ಸ್ಟಡೀಸ್ ಮಾಡೋದು, ಏನಾದರೂ ಬೇರೆ ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡೋದು. ಫಸ್ಟು ನೋಡಿ, ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಅಲ್ಲ, ಬಟ್ ಸ್ಟಿಲ್ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದು. ಅದೇ ಥರ 8 hour ಆಗಲಿ, ಸೇಮ್ ಏನಾದರೂ ಅದ್ರದ್ದು ನಿಮ್ಮದು ಒಂದು ಸಬ್ಜೆಕ್ಟಲ್ಲಿ ಓದೋದು, ಇಲ್ಲ ಬೇರೆ ಏನಾದರೂ ಒಂದು ಪ್ರಯತ್ನ ಮಾಡೋದು. ಯಾವತ್ತು ನೀವು ಇನಿಷಿಯೇಟಿವ್ ತೊಗೊತೀರಾ, ಲೈಫಲ್ಲಿ ಗ್ರೋತ್ ಕಾಣಿಸುತ್ತೆ. ಯಾಕಂದರೆ ನಿಮ್ಮಿಬ್ರಿಗೆ ಗ್ರೋತ್ ಸಿಕ್ಕಿದ್ರೆ ತುಂಬ ಯಥೇಚ್ಛವಾಗಿ ಸಿಗುತ್ತೆ. ಸೊ ಆ ಡೇ ಬರುತ್ತೆ ನೋಡಿ, ಇವತ್ತಿಗೆ ನಿಮ್ಮ ಸರೌಂಡಿಂಗಲ್ಲಿ ಜನ ಆಡ್ಕೊತ ಇರ್ಬೋದು, ಅಯ್ಯೋ ಹಂಗೆ ಹಿಂಗೆ ಏನೂ ಮಾಡ್ತಾಯಿಲ್ಲ, ಇಲ್ಲ ಇಷ್ಟೇ ಸಕ್ಸಸ್ ಇಲ್ಲ, ಹಂಗೆ ಹಿಂಗೆ ಅಂತ. ಬಟ್ ನಿಮಗೊಂದು ಡೇ ಬರುತ್ತೆ. ಆ ಡೇ ಬಂದಾಗ ನೀವು ಬೇರೆಯವರೆಲ್ಲ ಮೀರ್ಸ್ ಹೋಗ್ಬಿಟ್ಟಿರ್ತೀರ. ಎಲ್ಲರೂ ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ನೀವು 1000 ಕಿಲೋಮೀಟರ್ ಸ್ಪೀಡಲ್ಲಿ ಮುಂದೆ ಹೋಗ್ಬಿಟ್ಟಿರ್ತೀರ. ಅವತ್ತು ನಿಮ್ಮ ಯಾರೂ ಹಿಡಿಯೋದಕ್ಕಾಗೋದಿಲ್ಲ. ದಯವಿಟ್ಟು ಆ ಡೇಗೆ ವೆಯ್ಟ್ ಮಾಡಬೇಡಿ. ನೀವು ಇನಿಷಿಯೇಟಿವ್ ತೊಗೊಂಡು ಮುಂದುವರಿರಿ. ಆಲ್ ದ ವೆರಿ ಬೆಸ್ಟ್.